ಭಟ್ಕಳದ ನಗರೋತ್ಥಾನ ಯೋಜನೆಯಡಿಯಲ್ಲಿ ಮಂಜೂರಾದ ಕಾಮಗಾರಿಗಳು ಕಳಪೆ ಗುಣಮಟ್ಟದ್ದಾಗಿದ್ದು ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಆಸರಕೇರಿಯ ಗ್ರಾಮಸ್ಥರು ಹಾಗೂ ವೆಂಕಟೇಶ್ವರ ಯುವಕ ಸಂಘ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ನಗರೋತ್ಥಾನ ಯೋಜನೆಯಡಿಯಲ್ಲಿ ಮಂಜೂರಾದ ಕಾಮಗಾರಿಗಳನ್ನು ಸೂಕ್ತ ಸಮಯದಲ್ಲಿ ಮಾಡದೆ ವಿಳಂಬ ನೀತಿ ಅನುಸರಿಸುತ್ತಿರುವ ಹಾಗೂ ಈಗಾಗಲೇ ಮಾಡಿರುವ ಕಾಮಗಾರಿಗಳು ಕಳಪೆ ಗುಣಮಟ್ಟದಾಗಿರುವ ಕಾರಣ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಊರಿನ ಗ್ರಾಮಸ್ಥರು ಹಾಗೂ ವೆಂಕಟೇಶ್ವರ ಯುವಕ ಸಂಘ ಆಸರಕೇರಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಲಾಸ್ಟ್ ಫೋನ್ ನಮಗೆ ವರ್ಕ್ ಆದದ್ದು ನಾವು ಕೆಲಸ ಮಾಡೋದಿಲ್ಲ ಹ್ಯಾಂಡ್ ಓವರ್ ಮಾಡ್ತೀವಿ. ಇಲ್ಲಿ ವಿಚಾರ ಏನಂತ ಹೇಳಿದ್ರೆ ಟೆಂಡರ್ದ ಅವಧಿ ಎಷ್ಟು ಅದನ್ನ ಮೊದಲು ನೀವು ನಿಮ್ಗೆ ಕ್ಲಿಯರ್ ಇದೆ. ಅದು ಮನವಿ ಸ್ಪಷ್ಟನೆ ನೀಡಿದ್ರು ಹೀಗೆ ಮಾಡ್ತೇವೆ. ಎಷ್ಟು ಹೊಂಡ ಬೀಳ್ತಾ ಉಂಟು ಆದ್ರೂ ಅದ್ರ ಬಗ್ಗೆ ಇಲ್ಲಿ ನೋಡಿ ಇದೇ ಆಟೋ ನೋಡಿ ಇದೇ ಆಟೋ ಸ್ಟ್ಯಾಂಡ್ ಹೇಗಿದೆ ನೋಡಿ ಎಷ್ಟು ಜನರದ್ದು ಗ್ಲಾಸ್ ಹೊಡೆದೋಯ್ತು. ಈಗ ಮಿಸ್ಟೇಕ್ ನೀವು ಹೇಳಿದ್ರಿ ಇದಕ್ಕೂ ಅವರಿಗೆ ವಿಷಯ ನೀವು ಈ ಸಂಘವು ನಮ್ಮ ಊರಿನ ಗ್ರಾಮಸ್ಥರ ಕಲ್ಯಾಣಕ್ಕಾಗಿ ಹಾಗೂ ಕುಂದುಕೊರತೆಗಳಿಗೆ ಸ್ಪಂದಿಸುವುದಕ್ಕಾಗಿ ಕೆಲಸ ಮಾಡುತ್ತಿದ್ದು ನಮ್ಮ ಊರಿನ ಗ್ರಾಮಸ್ಥರ ಸಭೆ ಕರೆಯುವ ಮೂಲಕ ಪರಿಹಾರ ಕಂಡುಕೊಳ್ಳುತ್ತಾ ಬಂದಿದ್ದೇವೆ. ಅದೇ ರೀತಿ ನಮ್ಮ ಆಸರಕೇರಿ ಗ್ರಾಮ ಪುರಸಭೆ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ನಮ್ಮ ಊರಿನ ಗ್ರಾಮಸ್ಥರ ಸಭೆಯಲ್ಲಿ ಊರಿನ ಅನೇಕ ಸಮಸ್ಯೆಗಳ ಬಗ್ಗೆ ಕಳೆದ ಹಲವು ಬಾರಿ ಚರ್ಚೆಯಾಗಿದ್ದು ಇನ್ನೂ ತನಕ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗದಿರುವ ಕಾರಣ ಎಲ್ಲ ಗ್ರಾಮಸ್ಥರು ಈ ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದು ಕೆಲಸ ಆಗ್ತಿಲ್ಲ. ಆಸರಕೇರಿ ರೋಡಲ್ಲಿ ಆ ಚರಂಡಿಯಲ್ಲಿ ನೀವು ಆ ರೀತಿ ಮಲಿನ ನೀರನ್ನು ಬಿಡ್ತಾ ಇದ್ರಿ. ಎಷ್ಟು ಕೇಳಿದ್ರು ಅದ್ರ ಬಗ್ಗೆ ತಕರಾರು ಯಾವ ವಿಚಾರನೂ ಎತ್ತುತ್ತಾ ಇಲ್ಲ. ಹೇಗೆ ಜೀವಂತ ಇದೆಯೋ ಇಲ್ಲೋ ಅನ್ನುವಂಥ ನಮ್ಗೆ ಸ್ಪಷ್ಟನೆ ಆಗಬೇಕು. ಯಾಕೆಂದ್ರೆ ನಾವೆಲ್ಲ ಕೊಡ್ತಿದ್ದೆ. ಈಗ ನೋಡಿ 1 ವರ್ಷ ಆಯಿತು ನಗರೋತ್ಥಾನದ ಕಾಮಗಾರಿ ಆಗಿ ಅವ್ರ ಇವ್ರದ್ದು ಮನೆಗೆ ಪಿಚಿಂಗ್ ಮಾಡಲಿಕ್ಕೆ 1.5-2 ವರ್ಷ ಹಿಂದಿನ ಕೊಟ್ಟಿದ್ದಾರೆ. ಈಗೇನು ಮನೆ ಬಿದ್ದು ಹೋದ್ಮೇಲೆ ನೀವು ಪಿಚಿಂಗ್ ಮಾಡ್ಬೇಕಂತ ಹೇಳಿದ್ರೆ ಹೇಗೆ? ಈಗ ನೀವು ಹೇಳಿದ ಪ್ರಕಾರ ಇದು ನಗರೋತ್ಥಾನದ ಅಂತೇಳಿ ಈಗ ಕೂಡಲೇ ಅದ್ರ ಬಗ್ಗೆ ನೀವು ಜಿಲ್ಲಾಧಿಕಾರಿಗಳಿಗೆ ನೀಡ್ತಿರೋ ಏನೋ ಗೊತ್ತಿಲ್ಲ. 1 ವಾರದ ಒಳಗಡೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಬರಬೇಕು. ಒಂದು ನಿಮಿಷ ಸ್ಪಷ್ಟವಾಗಿ ನಮಗೆ ಅದ್ರ ಬಗ್ಗೆ ತಿಳಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು 3 ವಾರ್ಡ್ನವರು ಸೇರಿ ಟೋಟಲ್ ಭಟ್ಕಳ ಎಲ್ಲ ನಾವು ಯೂತ್ ಕ್ಲಬ್ಬಿಗೂ ಮನವಿ ಕೊಟ್ಟುಕೊಂಡು ಟೋಟಲ್ ಭಟ್ಕಳ ಬಂದು ನಾವು ಪುರಸಭೆ ಮುತ್ತಿಗೆ ಹಾಕ್ತೀವಿ. ಪುರಸಭೆ ಚಾವಿ ಹಾಕ್ತೀವಿ. ನಾವು ನಗರೋತ್ಥಾನ ಯೋಜನೆಯಡಿಯಲ್ಲಿ ಸೋನಾರಕೇರಿಯಿಂದ ಆಸರಕೇರಿಯ ಮುಖ್ಯ ರಸ್ತೆಗೆ ಡಾಂಬರೀಕರಣ ಮಾಡಲು ಅನುದಾನ ಮಂಜೂರಾಗಿದ್ದು 2 ವರ್ಷಗಳು ಕಳೆದರೂ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರನು ಕಾಮಗಾರಿಯನ್ನು ವಿಳಂಬ ಮಾಡುತ್ತಿದ್ದಾನೆ. ಹೀಗಾಗಿ ನಗರ ಭಾಗದ ಮುಖ್ಯ ರಸ್ತೆಯಲ್ಲಿ ಅತಿ ಹೆಚ್ಚು ವಾಹನಗಳ ಓಡಾಟದಿಂದ ಹದಗೆಟ್ಟ ರಸ್ತೆಯಲ್ಲಿ ಸಾರ್ವಜನಿಕರು ದಿನನಿತ್ಯ ಓಡಾಡುವುದು ದುಸ್ತರವಾಗಿದೆ. ಈ 2 ಗ್ರಾಮಗಳಲ್ಲಿ ಪ್ರಮುಖ ರಥಯಾತ್ರೆ, ಉತ್ಸವ ಹಾಗೂ ಭಜನೆ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದ್ದು ಇಂತಹ ಸಂದರ್ಭಗಳಲ್ಲಿ ರಸ್ತೆಯ ದುರಸ್ತಿಯ ಕಾರಣ ಈ ಎಲ್ಲ ಕಾರ್ಯಕ್ರಮಕ್ಕೂ ಕಳೆದ 2 ವರ್ಷದಿಂದ ಅನಾನುಕೂಲವಾಗಿದ್ದು ಈ ಬಾರಿಯೂ ಗುತ್ತಿಗೆದಾರನು ಸಮರ್ಪಕವಾಗಿ ಈ ಕೂಡಲೇ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಅತಿ ಹೆಚ್ಚು ತೊಂದರೆಗಳಿಗೆ ಅನುವು ಮಾಡಿಕೊಟ್ಟಂತಾಗುತ್ತದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ನಮ್ಮ ಸೋನಾರಕೇರಿ ಶಾಲೆ ಹತ್ರ ನಾವು ಹೇಳಿದ್ವಿ ಆ ರೀತಿ ನೀರು ಹೇಳ್ತಾ ಉಂಟು ಅಂದೇಳಿ ನೀವು ನೋಡಿ ಪುರಸಭೆಯವರಿಗೆ ಕೇಳಿದ್ರೆ ಇಲ್ಲ ಅದು UGD ಅವ್ರದ್ದು ಅಂತ ಹೇಳ್ತಾರೆ. UGD ಕರ್ಕೊಂಡು ಬಂದು ಕೇಳಿದ್ರೆ ಇಲ್ಲ ಪುರಸಭೆಯವರು ಅಂತ ಹೇಳ್ತಾರೆ. ಹಾಗಾದ್ರೆ ಯಾರ ಹತ್ರ ಕೇಳಬೇಕು ನಾವು? ಶಾಲೆ ಸಣ್ಣ ಮಕ್ಕಳಲ್ಲಿ ಹೋಗ್ತಾ ಇರುವಾಗ ಆ ನೀರು ಆ ರೀತಿ ಹೋಗ್ತದೆ, ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈಗ ಚರಂಡಿಯಲ್ಲಿ ಆ ರೀತಿ ನೀವು ಮಲಿನ ನೀರು ಬಿಡ್ತಾ ಇದ್ರಿ. ಈ ನಗರೋತ್ಥಾನ ಯೋಜನೆಯ ಕಾಮಗಾರಿಯ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರನು ನಮ್ಮ ಗ್ರಾಮದಲ್ಲಿ ಮಾಡಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿ ತೀರಾ ಕಳಪೆ ಗುಣಮಟ್ಟದ್ದಾಗಿರುತ್ತದೆ. ಇದರ ಬಗ್ಗೆ ಪುರಸಭೆಗೆ ಮಾಹಿತಿ ಇದ್ದರೂ ಸಹ ಗುತ್ತಿಗೆದಾರನ ಕಾಮಗಾರಿ ಮುಂದುವರಿಸಲು ಅನುಮತಿ ನೀಡಿರುವುದು ದುರಾದೃಷ್ಟಕರವಾಗಿದೆ. ಆದ ಕಾರಣ ಕಳಪೆ ಕಾಮಗಾರಿ ಹಾಗೂ ವಿಳಂಬ ಕಾಮಗಾರಿ ಮಾಡುತ್ತಿರುವ ಈ ಗುತ್ತಿಗೆದಾರನ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವ ಮೂಲಕ ಟೆಂಡರ್ ಅನ್ನ ಮೊಟಕುಗೊಳಿಸಿ ಕೂಡಲೇ ಹೊಸ ಟೆಂಡರ್ ಕರೆದು ಅತಿ ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭಿಸಿ ರಸ್ತೆ ಡಾಂಬರೀಕರಣ ಹಾಗೂ ನಮ್ಮ ಗ್ರಾಮಕ್ಕೆ ಮಂಜೂರಾಗಿರುವ ಇನ್ನಿತರ ಉಳಿದಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕಾಗಿದೆ. 1 ತಿಂಗಳ ಕಾಲಾವಧಿಯ ಒಳಗೆ ರಸ್ತೆ ಪೂರ್ಣಗೊಳಿಸದಿದ್ದಲ್ಲಿ ಅನಿವಾರ್ಯವಾಗಿ ಗ್ರಾಮಸ್ಥರು ಪ್ರತಿಭಟನೆಯ ಹಾದಿಯನ್ನು ಹಿಡಿಯಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಯಾವಾಗ ನೋಡ್ತಾ ಎಷ್ಟು ಟೈಮ್ ಆಯ್ತು ನಿಮ್ಮಲ್ಲಿ ಏನು ಆಗ್ತಾ ಇಲ್ಲ. ನೀವು ಬರೀ ಇದೇ ಹೇಳ್ತೀರಿ ನೋಡ್ತಾ ಅಂತ ಹೇಳ್ತೀರಿ. ಆಯ್ತಾ? ಈಗ ನೀವು ಒಬ್ರು ಇಲ್ಲಿಂದ ಸದಸ್ಯರಾಗಿದ್ರಿ. ಈಗ ಜೋನ್ 1 ಬಂದಾಗ ನೀವು ಸದಸ್ಯರಾದಾಗ 79 ಸೆಕ್ಷನ್ ಪ್ರಕಾರ ಹೇಳಿದ್ರೆ ನೀವು ಡೀಮ್ಡ್ ಗೌರ್ಮೆಂಟ್ ಸರ್ವೆಂಟ್, ನೀವು ಸರ್ವೆಂಟೇ ಕೌನ್ಸಿಲರ್ ಅಂದಾಗ ಈಗ ಎಲ್ಲ ಚೀಫ್ ಆಫೀಸರ್ ಮೇಲೆ ಒಂದು ಜವಾಬ್ದಾರಿ ಇಲ್ಲ. ಹಿಂದಿನ ಯಾರ್ಯಾರು ಸದಸ್ಯರಿದ್ದಾರೆ ಎಲ್ಲರೂ ಕೂಡ ಇದನ್ನು ಕರೆಕ್ಟಾಗಿ ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ಆಗ್ತಿತ್ತು. ಈಗ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದೇವೆ, ನಾವು ಸದ್ಯ ಬಂದಿದ್ದೇವೆ, ಮಾಡಿಕೊಡ್ಬೇಕು. ಈ ಸಂದರ್ಭದಲ್ಲಿ ಯುವಕ ಸಂಘದ ಅಧ್ಯಕ್ಷ ವಸಂತ ನಾಯ್ಕ್, ಕಾರ್ಯದರ್ಶಿ ಶಶಿಧರ ನಾಯ್ಕ್, ಶ್ರೀಕಾಂತ್ ನಾಯ್ಕ್, ವೆಂಕಟೇಶ್ ನಾಯ್ಕ್, ಪ್ರಕಾಶ್ ನಾಯ್ಕ್, ಪಾಂಡುರಂಗ ನಾಯ್ಕ್, ಪುರಸಭಾ ಸದಸ್ಯರಾದ RT ಶೇಟ್, ಸಂದೀಪ್ ಶೇಟ್, ಜಗದೀಶ್ ಮಹಾಲೆ, ರಾಜೇಶ್ ಮಹಾಲೆ,
ಯುವಕ ಸಂಘದ ಸದಸ್ಯರು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.